ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನೇನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ರಚನಾ ಜೀವ ಕಾರಲ್ಲಿ ಮಲಗಿರ್ತಾರೆ. ಮಲಗಿರೋ ಅವ್ರನ್ನ ಇಬ್ಬರನ್ನ ಬಿಟ್ಟು ಇವರೆಲ್ಲ ಹೋಗಿ ಮನೇಲಿ ತಯಾರಿ ಮಾಡ್ಕೊಳ್ಳೋಕ್ಕೆ ಅಂತ ಹೋಗಿರ್ತಾರೆ. ಅಷ್ಟರಲ್ಲಿ ರಚನೆಗೆ ಎಚ್ಚರಾಗಿ ಎದ್ದೇಳ್ತಾಳೆ. ಎದುರಾಗಿದ ತಕ್ಷಣ ಜೀವಂಗೂ ಎಚ್ಚರ ಆಗುತ್ತೆ. ಇಬ್ಬರು ಎಚ್ಚರಾಗಿದ್ದ ತಕ್ಷಣ ಮುಖ ನೋಡ್ಕೊತಾ ಕೂತಿರ್ತಾರೆ. ಆಗ ಬಾಲ ಹೇಳ್ತಾನೆ, ಇವರೆಲ್ಲ ಒಳಗೆ ಹೋಗಿದ್ದಾರೆ, ಬನ್ನಿ ನಾವು ಒಳಗೆ ಹೋಗೋಣ ಅಂತೇಳಿ ಕಾರಿಂದ ಇಳಿದು ಮನೆ ಒಳಗೆ ಹೋಗ್ತಾ ಇರ್ತಾನೆ. ಮನೆ ಒಳಗೆ ಹೋಗೋಷ್ಟರಲ್ಲಿ ಕೃಷ್ಣನ ಫ್ರೆಂಡು ಬಾಗಿಲಲ್ಲಿ ನಿಂತ್ಕೊಂಡು ಅಲ್ಲೇ ನಿಂತ್ಕೊಳ್ಳಿ, ಒಳಗೆ ಬರೋಂಗಿಲ್ಲ ಅಂತ ಹೇಳ್ತಾನೆ. ಯಾಕೆ ಅಂತ ಹೇಳಿದಾಗ ಆಗ ಜೀವ ಕೇಳ್ತಾನೆ, ನೀನು ಯಾವಾಗ ಬಂದೆ ಅಂತ ಕೇಳಿದಾಗ ಅವ್ನು ಹೇಳ್ತಾನೆ, ನನ್ನ ಗರ್ಲ್ ಫ್ರೆಂಡ್ ಫೋನ್ ಮಾಡಿಲ್ಲ, ಅದಕ್ಕೆ ನಾನು ಬಂದೆ ಅಂತ ಹೇಳ್ತಾನೆ. ಗರ್ಲ್ ಫ್ರೆಂಡ್ ಹಂಗಂದರೆ ಗರ್ಲ್ ಫ್ರೆಂಡ್ ಕೃಷ್ಣ ನನ್ನ ಫ್ರೆಂಡು, ಅವಳು ಗರ್ಲ್, ಅದಕ್ಕೆ ಗರ್ಲ್ ಫ್ರೆಂಡು ಅಂತ ಹೇಳ್ತಾನೆ. ಸರಿ ಹೋಯ್ತು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಕೃಷ್ಣ ಆರತಿ ಇಟ್ಕೊಂಡು ಅವರಿಬ್ರಿಗೆ ಆರತಿ ಮಾಡೋಕ್ಕೆ ಅಂತ ಬರ್ತಾಳೆ. ಬಾಲ ತಟ್ಟೆಯಲ್ಲಿ ಎರಡು ಹೂವಿನ ಹಾರನ್ನು ತೊಗೊಂಬರ್ತಾನೆ. ತೊಗೊಂಬಂದು ಅವರಿಬ್ಬರು ಕೈಗೆ ಕೊಟ್ಟು, ಇಬ್ಬರು ಹಾರನ ಬದಲಾಯಿಸ್ಕೊಳ್ಳಿ. ತಾಳಿ ಕಟ್ಟಿದೆ, ಬಟ್ ಹಾರ ಬದಲಾಯಿಸ್ಕೊಂಡ್ರೆ ಅದಕ್ಕೊಂದು ಲಕ್ಷಣ ಇರುತ್ತೆ. ಇಬ್ಬರೂ ಹಾರ ಬದಲಾಯಿಸ್ಕೊಳ್ಳಿ ಅಂತೇಳಿ ಇಬ್ರಿಗೂ ಒಂದು ಹಾರನ ಬಾಲ ಕೊಡ್ತಾನೆ. ಸ್ಟೆಲ್ಲ ವೀಡಿಯೋ ಮಾಡ್ತಾ ಇರ್ತಾಳೆ. ಅವಳು ಹೆಂಗಿದ್ರು ಯೂಟ್ಯೂಬರ್, ಅದಕ್ಕೆ ಅದನ್ನು ವೀಡಿಯೋ ಮಾಡ್ಕೋತಾ ಇರ್ತಾಳೆ. ಇಲ್ಲಿ ಕೃಷ್ಣ ಮತ್ತು ಕೃಷ್ಣ ಫ್ರೆಂಡ್ ಇಬ್ರಿಗೂ ಖುಷಿ ಆಗ್ತಿರುತ್ತೆ, ಬಾಲಂಗೂ ಖುಷಿ ಆಗ್ತಿರತ್ತೆ. ಜೀವ ರಚನನ ಕುತ್ತಿಗೆಗೆ ಹಾರ ಹಾಕ್ತಾನೆ, ರಚನಾ ಜೀವನ ಕುತ್ತಿಗೆಗೆ ಹಾರ ಹಾಕ್ತಾರೆ. ಇಬ್ಬರು ಹಾರನ ಬದಲಾಯಿಸ್ಕೋತಾರೆ. ಆಮೇಲೆ ಕೃಷ್ಣ ಹೇಳ್ತಾಳೆ, ನನ್ನ ಫ್ರೆಂಡೇ ಇನ್ಮೇಲೆ ಡೈರೆಕ್ಟರ್, ಅವನೇನು ಡೈರೆಕ್ಷನ್ ಮಾಡ್ತಾನೋ ಅದನ್ನು ನಾವು ಕೇಳಬೇಕು ಅಂತ ಹೇಳ್ತಾಳೆ. ಕೃಷ್ಣ ಹೇಳ್ತಾಳೆ, ಬೇಬಿ ನೀನು ಹೇಳಿದ್ದು ನಂಗೆ ಖುಷಿ ಆಯಿತು ಬೇಬಿ ಅಂತ ಹೇಳ್ತಾಳೆ. ಸರಿ ಆಯಿತು, ಇವಾಗ ಇಬ್ಬರು ಹೆಸರನ್ನು ಹೇಳಿ ಅಂತ ಹೇಳ್ತಾನೆ. ಬಾಲ ರಚನಾ ಜೀವನ ಹೆಸರು ಹೇಳಬೇಕು, ಜೀವ ರಚನೆ ಹೆಸರು ಹೇಳಬೇಕು ಅಂದಾಗ ಜೀವ ರಚನೆ ಹೆಸರನ್ನು ಹೇಳ್ತಾನೆ. ಅದೇ ರಚನೆ ಹೇಳ್ತಾಳೆ, ಗಂಡನ ಹೆಸರನ್ನೆಲ್ಲ ಹಾಗೆ ಕರೆಯೋಂಗಿಲ್ಲ, ಅದನ್ನು ಕರೆಯಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಸ್ಟೆಲ್ಲ ಹೇಳ್ತಾಳೆ, ಅದೆಲ್ಲ ಪರವಾಗಿಲ್ಲ, ಸಿನಿಮ್ಯಾಟಿಕಲ್ಲಿ ಇರುತ್ತೆ, ಇದರಲ್ಲಿ ಹೇಳ್ಬೋದು, ಹೇಳಿ ಅಂತ ಹೇಳ್ತಾಳೆ. ಅದಕ್ಕೆ ರಚನಾ ನಾಚ್ಕೋತಾ ಜೀವ ಅಂತ ಹೇಳ್ತಾಳೆ. ಅದನ್ನು ಹೇಳಿದಾಗ ಕೃಷ್ಣನ ಫ್ರೆಂಡ್ಗೆ, ಬಾಲಂಗೆ, ಸ್ಟೆಲ್ಲಂಗೆ ಎಲ್ರಿಗೂ ಖುಷಿಯಾಗುತ್ತೆ. ಅದರಲ್ಲೂ ಕೃಷ್ಣನಿಗೆ ತುಂಬ ಖುಷಿಯಾಗುತ್ತೆ. ಸರಿ ಆಯಿತು, ಸೇರೋದು ಬನ್ನಿ ಒಳಗೆ ಅಂತ ಹೇಳಿ ಸೇರನ್ನ ಹೊಸ್ಲ ಮೇಲಿಟ್ಟು ಬಲಗಾಲು ಒದ್ದು ಇಬ್ಬರು ಒಳಗೆ ಬರ್ತಾರೆ. ಇಲ್ಲಿ ಮನೇಲಿ ಸೋಷಿಯಲ್ ಮೀಡ್ಯಾದಲ್ಲಿ ಆಲ್ರೆಡಿ ರಚನಾ ಮತ್ತು ಜೀವ ಮದುವೆ ಆಗಿರೋ ವೀಡಿಯೋ ವೈರಲ್ ಆಗಿರುತ್ತೆ. ಅದನ್ನು ನಿಧಿ ಅವ್ರ ಅಮ್ಮಂಗೆ ತೋರಿಸ್ತಾ ಕೂತಿರ್ತಾಳೆ. ಅಲ್ಲಿ ನಿಹಾರಿಕಾನೂ ಕೂತಿರ್ತಾಳೆ. ಯಾರೋ ಒಬ್ಬರು ಇನ್ನೇನೋ ಮಾಡಿಬಿಡ್ತೀನೇನೋ, ಅವ್ರಿಗೆ ಇದು ಮಾಡಿಬಿಡ್ತೀನಿ ಅಂತ ಗೌರಿಪುರಕ್ಕೆ ಹೋದರು. ಆದರೆ ಏನೂ ಮಾಡ್ದಲೇ ಮಣ್ಣು ಮುಕ್ ಬಂದರು. ಆದರೆ ಆ ದೇವ್ರಿಗೆ ನಾನು ಕೈ ಮುಗಿಲೇಬೇಕು. ರಚನೆಗೆ ಒಂದು ಜೀವನ ಸಿಕ್ತು, ಅವ್ಳಿಗೆ ನಿಜವಾದ ತಾಳಿ ಕಟ್ಟುವಾಗಾಯಿತು. ಎಲ್ಲರ ಮುಂದೆ ಕಟ್ಟದ್ನೆಲ್ಲ ಜೀವ, ಅದಕ್ಕೆ ಖುಷಿ ಪಡಬೇಕು. ಈಗ ನನಗೆ ಸಮಾಧಾನ ಆಯಿತು ಅಂತ ಆರತಿ ಹೇಳ್ತಾಳೆ. ಅದಕ್ಕೆ ನಿಹಾರಿಕಾ, ಚಿಕ್ಕಮ್ಮ ಏನು ಮಾತಾಡ್ತಾ ಇದ್ದೀರಾ ಅಂತ ಕೈ ಎತ್ಕೊಂಬರ್ತಾಳೆ. ಅದಕ್ಕೆ ಅವ್ಳು ಚಿಕ್ಕಮ್ಮ ಹೇಳ್ತಾಳೆ, ಏನೇ ನಿಹಾರಿಕಾ ನಿಂದು, ಅವ್ಳಿಗೊಂದು ನಿನಗೆ ಅಂತ ಒಂದು ಮನಸ್ಸಾಕ್ಷಿ ಬೇಡವಾ? ಅವಳೇನೇ ಮಾಡಿದ್ದಾಳೆ ನಿನಗೆ? ಅವ್ಳು ಖುಷಿಯಾಗಿರಬೇಕು ಅಂತ ಏನಾರ ನಿನಗಿದೆಯಾ? ಅದಲ್ದಲ್ಲೇ ಅವಳನ್ನ ಹಾಳು ಮಾಡಬೇಕಂತ ಇದೆಯಲ್ಲ, ಇದು ನಿಂಗೆ ಸರಿನಾ ಅಂತ ಚಿಕ್ಕಮ್ಮ ಬೈದಾಳೆ. ಇನ್ನೊಂದು ಸಲ ಏನಾರ ರಚ್ಚು ತಂಟೆಗೆ ಬಂದರೆ ನಾನು ಸುಮ್ಮನೆ ಇರಲ್ಲ ಅಂತ ಅವರ ಚಿಕ್ಕಮ್ಮ ನಿಹಾರಿಕಂಗೆ ವಾರ್ನ್ ಮಾಡ್ತಾರೆ. ಇಲ್ಲಿ ಎಲ್ಲರೂ ಮನೆ ಒಳಗೆ ಬಂದಮೇಲೆ ರಚನಾ, ಜೀವ, ಬಾಲ, ಕೃಷ್ಣ ಎಲ್ಲರೂ ದೇವ್ರ ಹತ್ರ ಕೈ ಮುಗಿತಾರೆ. ಮನೆಯೊಳಗೆ ಮದುವೆಯಾಗಿ ಮೊದಲನೇ ಸಲ ಬರ್ತಿರೋದ್ರಿಂದ ದೇವ್ರಿಗೆ ನಮಸ್ಕಾರ ಮಾಡಬೇಕು ಅನ್ನೋ ಕಾರಣಕ್ಕೆ ಎಲ್ಲರೂ ಪೂಜೆ ಮಾಡ್ತಾರೆ. ಜೀವ ಕೈ ಮುಗ್ದು ಕೇಳ್ಕೊತಾನೆ, ನನ್ನ ಪ್ರೀತಿ ಇಲ್ಲಿಂದ ಶುರುವಾಗ್ತದೆ, ಇನ್ನೆಲ್ಲ ಒಳ್ಳೇದು ಮಾಡು ತಾಯಿ ಅಂತ ಕೇಳ್ಕೊತಾನೆ. ರಚನಾ ಕೇಳ್ಕೊತಾಳೆ, ಏನೋ ಆಗಬೇಕಾಗಿರೋದು ಆಗಿದೆ, ನಾನು ಇನ್ಮೇಲೆ ಅವ್ರ ಜೊತೆ ಖುಷಿಯಾಗಿರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಅಂತ ರಚನಾ ಹೇಳ್ತಾಳೆ. ಸರಿ ಅಂತ ಇಬ್ಬರೂ ಕೂರಿಸಿ ಕುಡಿಯೋಕ್ಕೆ ಅಂದರೆ ಜ್ಯೂಸ್ ಕೊಡ್ತಾರೆ. ಅದೇ ಡೈರೆಕ್ಷನ್ ಮಾಡ್ತಿದ್ದೆ ನಮ್ಮ ಪುಟಾಣಿ ಹೇಳ್ತಾನೆ, ಇರಿ ಹಂಗೆಲ್ಲ ಸೀದಾ ಇಬ್ಬರೂ ಜ್ಯೂಸ್ ಕುಡಿಯೋಂಗಿಲ್ಲ, ನೀವು ಕೊಟ್ಬಿಟ್ಟು ಅವ್ರಿಗೆ ಕೊಡಿ, ಅವ್ರು ಕೊಟ್ಬಿಟ್ಟು ನಿಮಗೆ ಕೊಡಿ, ಆ ಇಬ್ಬರೂ ಕುಡಿದಿರೋದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಕುಡಿಬೇಕು ಅಂತ ಹೇಳ್ತಾರೆ. ಜೀವ ಮತ್ತು ರಚನಾ ಅದನ್ನು ಮಾಡ್ತಾರೆ. ಆಯಿತು, ಇವಾಗ ನೆಕ್ಸ್ಟ್ ಟಾಸ್ಕ್ ಮಾಡೋವಂಥ ಸಮಯ, ನೆಕ್ಸ್ಟ್ ಟಾಸ್ಕ್ಗೆ ರೆಡಿ ಆಗಬೇಕು ಅಂತ ಹೇಳ್ತಾನೆ. ಬಾಲ ಹೇಳ್ತಾನೆ, ಹೌದು ಏನೋ ಇದೆಲ್ಲ ಏನೋ ಮಾಡ್ತಿದ್ದೆಲ್ಲ ಯಾಕೆ ಬೇಕು, ನಮ್ಗೆ ಸಾಕಾಗಿದೆ ಅಂತ ಹೇಳ್ತಾನೆ. ಜೀವ, ನಿಂಗೆ ಇದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರೋ, ಎಲ್ಲನೂ ಮಾಡಲೇಬೇಕು ಅಂತ ಹೇಳ್ತಾನೆ. ರಚನೆಗೆ ಸ್ಟೆಲ್ಲಂಗೆ ಹೇಳ್ತಾನೆ, ರಚನಾ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ರಚನಾ ಸ್ಟೆಲ್ಲ ಕರ್ಕೊಂಡು ಹೋಗ್ತಾಳೆ. ಇಲ್ಲಿ ಬಾಲ ಮತ್ತು ಜೀವ ಎಲ್ಲರೂ ಮಾತಾಡ್ತಾ ಇರ್ಬೇಕಾದ್ರೆ ಜೀವ ಚೋಟು ಮೇಲೆ ಸಿಟ್ಟು ಮಾಡ್ಕೋತಾನೆ. ನಿಮ್ಮ ಜಗಳನೆಲ್ಲ ಬಿಡಿ, ಇದನ್ನೆಲ್ಲ ಬಿಟ್ಬಿಟ್ಟು ಬಾ ಫಸ್ಟ್ ಹೋಗಿ ನೀನು ರೆಡಿ ಆಗಬೇಕು ಅಂತೇಳಿ ಜೀವನ ಬಾಲ ರೆಡಿ ಮಾಡ್ಕೊಂಡು ಕರ್ಕೊಂಬರ್ತಾನೆ. ಹಾಗೆ ರಚನಾನ ಸ್ಟೆಲ್ಲ ರೆಡಿ ಮಾಡಿ ಕರ್ಕೊಂಬರ್ತಾರೆ. ಕರ್ಕೊಂಬಂದು ಇಬ್ಬರನ್ನ ಡೈನಿಂಗ್ ಟೇಬಲ್ ಮೇಲೆ ಕೂರಿಸ್ತಾಳೆ. ಈಗ ನಾವು ಒಂದೊಂದೇ ಆಟನ ಹೇಳ್ತಾ ಹೋಗ್ತೀವಿ, ನೀವು ಆ ಆಟಗಳನ್ನ ಆಡ್ತಾ ಹೋಗಬೇಕು ಅಂತ ಹೇಳ್ತಾರೆ. ಅದಕ್ಕೆ ಜೀವ ಹೇಳ್ತಾನೆ, ಇವ್ರು ಏನೋ ನಮಗೆ ಮಾಡೋಂಗಿದ್ದಾರೆ ಕಣ್ರಿ ಅಂತ ರಚನಾನ ಹತ್ರ ಮಾತಾಡ್ತಿರ್ತಾನೆ.
ಅದೇ ಹೌದು. ಈಗ ಮೊದಲನೇ ಆಟ ಬಿಂದಿಗೆ ಒಳಗಡೆ ನೀರೊಳಗಡೆ ಉಂಗುರ ಹಾಕ್ತೀವಿ. ಆ ಉಂಗುರನ ನೀವಿಬ್ಬರು ಹುಡುಕಬೇಕು. ಯಾರು ಹುಡುಕ್ತಿರೋ ಅವರು ವಿನ್ನರ್. ಇದನ್ನು 3 ಸಲ ರೌಂಡ್ ಮಾಡ್ತೀವಿ. ಅದು ಯಾರು ವಿನ್ ಆಗ್ತಾರೆ ಅಂತ ನೋಡೋಣ ಅಂಥೇಳಿ ಬಾಲ ಫಸ್ಟ್ ರೌಂಡಿಗೆ ರಿಂಗ್ ಹಾಕ್ತಾನೆ. ಇಬ್ಬರು ಹುಡುಕ್ತಾ ಇರ್ಬೇಕಾದ್ರೆ ಜೀವಂಗೆ ಆ ರಿಂಗ್ ಸಿಗುತ್ತೆ. ಜೀವನ್ ನನಗೆ ಸಿಕ್ತು ಅಂತ ಹೇಳ್ತಾನೆ. ರಚನಾ ಅಯ್ಯೋ ನಂಗೆ ಸಿಗಲಿಲ್ವಲ್ಲ ಅಂತ ರಚನಾ ಬೇಜಾರು ಮಾಡ್ಕೊತಿರ್ತಾಳೆ. ಆಗ ಕೃಷ್ಣ ಹೇಳ್ತಾಳೆ, ಅಮ್ಮ ನೀನೇ ಗೆಲ್ಲಬೇಕು ಅಮ್ಮ ಇದರಲ್ಲಿ ಅಂತ ಹೇಳ್ತಾಳೆ. ಅದಕ್ಕೆ ಜೀವ ಹೇಳ್ತಾನೆ, ಇನ್ನೊಂದು ಸಲ ಗೆದ್ದರೆ ನಾನೇ ತಾನೇ ಗೆಲ್ಲೋದು, 2 ಸಲ ಗೆದ್ದರೆ ಗೆದ್ದಂಗೆ ಅಂತಾನೆ. ಅದಕ್ಕೆ ಬಂದ್ಬಿಡು, ಅದೆಲ್ಲ ಏನಿಲ್ಲ, 3ನೇ ಸಲ ಯಾರು ಗೆಲ್ತಾರೋ ಅವರೇ ಫೈನಲ್ ವಿನ್ನರ್ ಅಂತ ಬಾಲ ಹೇಳ್ತಾನೆ. ಸರಿ ಆಯ್ತು. 2ನೇ ಸಲ ಹಾಕ್ದಾಗಲೂ ಜೀವನೇ ಗೆಲ್ತಾನೆ. 3ನೇ ಸಲ ಹಾಕ್ಬೇಕಾದ್ರೆ ಕೃಷ್ಣ ಏನು ಮಾಡ್ತಾಳೆ, ಪ್ಲ್ಯಾನ್ ಮಾಡಿ ಹೆಂಗಾರು ಮಾಡಿ ರಚನಾ ನಮ್ಮನ್ನೇ ಗೆಲ್ಲಿಸ್ಬೇಕು ಅಂತ ಹೇಳಿ ಆ ರಿಂಗ್ನ ರಚನಮ್ಮಂಗೆ ಹೇಳಿ ರಿಂಗ್ ಹಾಕ್ತಾಳೆ. ಆ ರಚನಾ ರಿಂಗ್ ಎತ್ಕೊಂಡು ನಾನು ಗೆದ್ದೆ ಅಂತ ಹೇಳ್ತಾಳೆ. ಹಾಗೆ ಎಲ್ರಿಗೂ ಖುಷಿಯಾಗುತ್ತೆ. ರಚನಾ ರಿಂಗ್ ತೊಗೊಂಡ್ಲು ಅಂತ ಕೃಷ್ಣನಿಗೆ ಎಲ್ರಿಗೂ ಖುಷಿಯಾಗತ್ತೆ. ಸರಿ ಆಯಿತು, ಈಗ ನೀವೇನು ಖುಷಿಯಾಗಿದ್ದೀರಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಜೀವನ ಸುಮ್ಮನೆ ಆಗ್ತಾನೆ. ಈಗ ಫಸ್ಟ್ ಟಾಸ್ಕ್ ಮುಗೀತು, ನೆಕ್ಸ್ಟ್ ಟಾಸ್ಕ್ಗೆ ಹೋಗೋಣ ಅಂತ ಡೈರೆಕ್ಟರ್ ಹೇಳ್ತಾರೆ. ಅದಕ್ಕೆ ಕೃಷ್ಣ ಹೌದು ಸರಿ ಅಂತ ಹೇಳ್ತಾಳೆ. ಈಗ ಇಬ್ಬರು ಕೈಲೂ ಬಾಲ್ ಕೊಟ್ಟು ಇಬ್ಬರು ಬಾಲ್ ಆಡ್ತಾ ಇರಬೇಕು. ನಾವು ಹೇಳೋವರೆಗೂ ಬಾಲ್ನ ನೀವು ಆಡೋದನ್ನು ನಿಲ್ಲಿಸಂಗಿಲ್ಲ ಅಂತ ಹೇಳ್ತಾರೆ. ಸರಿ ಅಂತ ಅವರಿಬ್ಬರು ಹೂವಿನ ಚೆಂಡನ್ನ ಇಟ್ಕೊಂಡು ಆಟಾಡ್ತಾ ಇರ್ತಾರೆ. ಬಾಲ ಮತ್ತು ಸ್ಟೆಲ್ಲ ಇಬ್ಬರು ಬಂದು ಜೀವಂಗೆ ಮತ್ತು ರಚನ್ಗೆ ಫಸ್ಟ್ ನೈಟಿಗೆ ಅಂತ ರೂಮ್ನೆಲ್ಲ ಡೆಕೋರೇಟ್ ಮಾಡಿ ರೋಸು ಬೆಲೂನಿಂದೆಲ್ಲ ಡೆಕೋರೇಟ್ ಮಾಡಿರ್ತಾರೆ. ಅದನ್ನ ಡೆಕೋರೇಟ್ ಮಾಡಬೇಕಾದ್ರೆ ಸ್ಟೆಲ್ಲ ಮತ್ತು ಬಾಲ ನಾವೇ ಹಿಂಗೆ ಮಾಡ್ಕೊಳ್ಳೋದು ಅಂತ ಪ್ರೀತಿಯಿಂದ ಕೇಳ್ತಿರ್ತಾಳೆ. ಇಲ್ಲಿ ರಚನಾ ಬಾಲ್ ಆಡಬೇಕಾದ್ರೆ ಫೋನ್ ರಿಂಗ್ ಆಗುತ್ತೆ. ಫೋನ್ ರಿಂಗ್ ಆಗಿ ಯಾರಿದು ಫೋನ್ ಮಾಡ್ತಾರೆ ಅಂತ ರಿಸೀವ್ ಮಾಡ್ತಾಳೆ. ಅದು ನೋಡಿದ್ರೆ ಅವ್ರನ್ನ ನಿಜವಾದ ಅಪ್ಪ ಫೋನ್ ಮಾಡಿರ್ತಾನೆ. ಅವಳು ಹೇಳಿ ಚಿಕ್ಕಪ್ಪ ಅಂತ ಹೇಳಿದಾಗ, ಅಮ್ಮ ನಿಂಗೆ ಒಂದು ನೆನಪಿದೆ, ನೀನು ಈ ಸುಳ್ಳಿನ ಮದುವೆನ ನೀನು ಅಮ್ಮನವ್ರ ಸನ್ನಿಧಾನದಲ್ಲೇ ಶುರು ಮಾಡಿದೆ, ಆದರೆ ನಿಜವಾದ ತಾಳಿನ ನಿನ್ನ ಕುತ್ತಿಗೆಗೆ ಅವ್ರ ಸನ್ನಿಧಾನದಲ್ಲೇ ಹಾಕ್ಸಿದ್ದಾರೆ. ಆ ತಾಯಿ ಸಂಪೂರ್ಣ ಆಶೀರ್ವಾದ ನಿನ್ನ ಮೇಲಿದೆ, ಹಾಗೆ ನಮ್ಮ ಆಶೀರ್ವಾದನೂ ನಿನಗಿದೆ, ನಿನಗೆಲ್ಲ ಒಳ್ಳೇದಾಗಲಿ ಮಗಳೇ ಅಂತ ಹೇಳ್ತಾನೆ. ಹಾಗೆ ಅವ್ರ ಚಿಕ್ಕಮ್ಮನ ಆರ್ತಿನೂ ಫೋನ್ ಇಸ್ಕೊಂಡು ಮಾತಾಡ್ತಾಳೆ. ರಚ್ಚು ನೀನು ಆಗಿದ್ದ ಮದುವೆಗೆ ನಂಗೆ ತುಂಬ ಖುಷಿ ಇದೆ ಕಣೆ, ಎಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾಳೆ. ಹಾಗೆ ನಿಧಿನೂ ಹೇಳ್ತಾಳೆ, ಅಕ್ಕಾಗ ನಿಂಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಕ್ಕ, ನಿನ್ನ ಆರಾಮಾಗಿರು, ಖುಷಿಯಾಗಿರು, ಇನ್ಮೇಲೆ ಖುಷಿಯಾಗಿರು ಅಂತ ಹೇಳ್ತಾಳೆ. ಆಮೇಲೆ ಆರತಿ ಹೇಳ್ತಾಳೆ, ರಚ್ಚು ನೋಡ್ರಿ ರಚ್ಚು, ಇನ್ಮೇಲೆ ಮನೇಲಿ ಅಮ್ಮ ಕೆಟ್ಟವಳು ಅನ್ನೋ ಕಾರಣಕ್ಕೆ ನೀನೇನು ತವ್ರ ಮನೆ ಇಲ್ಲ ಅಂತ ಅಂದ್ಕೋಬೇಡ, ನಿನಗೆ ನಾನಿದ್ದೀನಿ, ನಿನಗೆ ಏನೇ ಕಷ್ಟ ಬಂದು ನಾನು ಬಂದು ನಿನ್ನ ಜೊತೆ ನಿಂತ್ಕೋತೀನಿ ಅಂತ ರಚನೆಗೆ ಹೇಳ್ತಾರೆ. ರಚನೆಗೆ ಖುಷಿಯಾಗತ್ತೆ. ಆಮೇಲೆ ಅಮ್ಮ ಒಂಚೂರು ಫೋನ್ ಜೀವನ್ ಕೊಡಮ್ಮ ಅಂತ ಹೇಳಿದಾಗ ಅವರಪ್ಪ ಜೀವನ ಹತ್ರ ಎಲ್ಲ ಒಳ್ಳೇದಾಯಿತು, ನಿಮ್ಮ ಮದುವೆ ಆಗಿದ್ದು ಒಳ್ಳೇದಾಯಿತು ಅಂತ ಜೀವಂಗೆ ಹೇಳ್ತಾನೆ. ಥ್ಯಾಂಕ್ಸ್ ಅಂಕಲ್ ಅಂತ ಹೇಳಿದಾಗ, ಅಂಕಲ್ ಅಲ್ಲಪ್ಪ, ನಾನು ನಿಮ್ಮ ಮಾವ ಅಂತ ಕರಿ ಅಂತ ಹೇಳ್ತಾಳೆ. ಅದಕ್ಕೆ ಜೀವ ಮಾವ ಅಂತ ಕರೀತಾನೆ. ನನ್ನ ಮಗಳಿಗೆ ಅಂತ ಏನೋ ಹೇಳಕ್ಕೆ ಬರ್ತಾನೆ. ಮುಂದೆ